ಇವತ್ತು ಸಂಕ್ರಾಂತಿ ಹಬ್ಬ. ಹಾಗಾಗಿ ಬೆಳಗ್ಗೆನೇ ದೇವ್ರ ಪೂಜೆ ಮುಗಿಸ್ಕೊಂಡು, ಹಾಗೆ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆರ್ಘ್ಯನ ಅರ್ಪಿಸಿ ಪೂಜೆನ ಮಾಡಿಕೊಂಡೆ. ಬೆಳಗ್ಗೆ ತಿಂಡಿಗೆ ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ನ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎರಡಕ್ಕೂ ಒಟ್ಟಿಗೆ ಬೇಯಿಸ್ಕೊಂಡು, ಆಮೇಲೆ ಸಪ್ರೇಟ್ ಮಾಡಿಕೊಂಡು ಕುದಿಯೋದಕ್ಕೆ ಇಟ್ಕೊಂಡು, ಬೆಲ್ಲದ ನೀರನ್ನು ಹಾಕಿ ದ್ರಾಕ್ಷಿ ಗೋಡಂಬಿಯನ್ನು ಒಗ್ಗರಣೆ ಮಾಡಿಕೊಂಡು ಸ್ವೀಟ್ ಪೊಂಗಲ್ನ ಮಾಡಿ ಇಟ್ಕೊಂಡು, ಆಮೇಲೆ ಖಾರ ಪೊಂಗಲ್ಗೆ ಒಗ್ಗರಣೆನ ಮಾಡಿಕೊಂಡು ಜೀರಿಗೆ, ಮೆಣಸು, ಹಾಗೆ ಗೋಡಂಬಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ಕೊಂಡು ಒಗ್ಗರಣೆನ ಮಾಡಿಕೊಂಡೆ. ಸ್ವಲ್ಪ ತುಪ್ಪ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಯಿತು. ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ತುಳಸಿಯನ್ನು ಇಟ್ಟು ಕಡಲೆಕಾಯಿ ಮತ್ತು ಅವರೆಕಾಯಿನ ಬೇಯಿಸ್ಕೊಳ್ಬೇಕು, ಇದು ನಮ್ಮ ಪದ್ಧತಿ. ಹಾಗೆ ಸ್ವಲ್ಪ ಗೆಣಸಿನಗಡ್ಡೆನೂ ಬೇಯಿಸಿಟ್ಕೊಂಡಿದ್ದೆ. ಜೊತೆಗೆ ಮಕ್ಕಳಿಗೆ ಸಂಜೆ ಹಂಚ್ಕೊಂಡು ಬರೋದಕ್ಕೆ ಅಂತೇಳಿ ಈ ರೀತಿ ಸಣ್ಣ ಪಾಕೆಟ್ಗಳನ್ನು ಹಾಗೆ ಮಾಡಿಕೊಂಡೆ ಎಳ್ಳು ಬೆಲ್ಲನ. ಹಾಗೆ ಮಕ್ಕಳಿಗೆಲ್ಲ ಎಳ್ಳು ಬೆಲ್ಲನ ಕೊಟ್ಟು ವಿಶ್ ಮಾಡಿ ಹಾಗೆ ಮನೆಗಳಿಗೆ ಕಳಿಸ್ದೆ. ಹಾಗೆ ಮಕ್ಕಳಿಗೆ ಒಬ್ಬಟ್ಟಂದ್ರೆ ಇಷ್ಟ, ಹಾಗಾಗಿ ಗೋಧಿ ಹಿಟ್ಟನ್ನು ಕಲಸಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಲ್ಲೂ. ಇದರ ಪೂರ್ತಿ ವಿಡಿಯೋವನ್ನು ನಾನು ಈಗಾಗಲೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಬಹುದು.